ನಮ್ಮ ಎಲ್ಲ ವಿಡಿಯೋಗಳನ್ನು ಮೊಟ್ಟಮೊದಲಾಗಿ ನೋಡೋದಕ್ಕೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಈ ಭೂಮಿ ಮೇಲೆ ಇಷ್ಟೊಂದು ಆನಂದವಾಗಿ ಜೀವನ ಮಾಡೋದಕ್ಕೆ ತುಂಬ ಕಾರಣಗಳಿವೆ. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಗೊತ್ತಿರೋದು ನೀರು, ಗಾಳಿ, ಆಹಾರ. ಆದರೆ ಇವುಗಳಿಗಿಂತ ಅತಿ ಮುಖ್ಯವಾದ ಕಾರಣ ಇನ್ನೊಂದಿದೆ. ಅದರಿಂದಾನೇ ನಾವು ಈ ದಿನ ಈ ಭೂಮಿ ಮೇಲೆ ಇಷ್ಟೊಂದು ಸಂತೋಷವಾಗಿ ಜೀವನ ಮಾಡ್ತಿದ್ದೀವಿ. ಈ ಭೂಮಿ ಮೇಲೆ ನಾವು ಬದುಕಿದ್ದೀವಿ ಅಂದರೂ, ನಮ್ಮ ಭೂಮಿ ಮೇಲೆ ಜೀವ ಹುಟ್ಟಬೇಕು ಅಂದರೂ ಅದಕ್ಕೆ ಮುಖ್ಯ ಕಾರಣ ಓಝೋನ್ ಲೇಯರ್. ನಮ್ಮ ಭೂಮಿಗೆ ಸುಮಾರು 17ರಿಂದ 50 ಕಿಲೋಮೀಟರ್ ಎತ್ತರದಲ್ಲಿ ಈ ಓಝೋನ್ ಲೇಯರ್ ಇರುತ್ತೆ. ಇದು ನಮ್ಮ ಸೂರ್ಯನಿಂದ ಬರುವ ಅಲ್ಟ್ರಾವೈಲೆಟ್ ರೇಸ್ ಅನ್ನು ತಡೆದು ನಮ್ಮನ್ನು ರಕ್ಷಿಸುತ್ತೆ. ಒಂದು ವೇಳೆ ಈ ಓಝೋನ್ ಲೇಯರ್ ಏನಾದರೂ 1ರಷ್ಟು ನಾಶವಾದರೆ ಭೂಮಿ ಮೇಲೆ 2ರಷ್ಟು ಸ್ಕಿನ್ ಕ್ಯಾನ್ಸರ್, ಚರ್ಮ ರೋಗಗಳು ಬೆಳೆಯುತ್ತೆ. ಒಂದು ವೇಳೆ ಈ ಓಝೋನ್ ಲೇಯರ್ ಇಲ್ಲ ಅಂದರೆ ಸೂರ್ಯನಿಂದ ಬರುವ ಅಲ್ಟ್ರಾವೈಲೆಟ್ ರೇಸ್ನಿಂದ ಈ ಭೂಮಿ ಮೇಲೆ ಇರೋರೆಲ್ಲ ನಿಮಿಷಗಳಲ್ಲಿ ಕುರುಡರಾಗ್ಬಿಡ್ತಾರೆ. ನಮ್ಮಲ್ಲಿರುವ DNA ಡ್ಯಾಮೇಜ್ ಆಗಿ ನಾವೆಲ್ಲ ವಿಚಿತ್ರ ಆಕಾರಕ್ಕೆ ಬದಲಾಗಿ ಬಿಡ್ತೀವಿ. ಈ ಅಲ್ಟ್ರಾವೈಲೆಟ್ ರೇಸ್ನಿಂದ ಭೂಮಿ ಮೇಲೆ ಇರುವ ಪ್ರತಿಯೊಬ್ಬರು ಸ್ಕಿನ್ ಕ್ಯಾನ್ಸರ್ನಿಂದ ಸಂಕಟ ಪಡ್ತಾರೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ಈ ಓಝೋನ್ ಲೇಯರ್ ಇಲ್ಲ ಅಂದರೆ ಈ ಭೂಮಿ ಮೇಲೆ ಯಾವ ಜೀವಿ ಕೂಡ ಬದುಕೋದಿಲ್ಲ. ಅಂತಹ ಈ ಓಝೋನ್ ಲೇಯರ್ಗೆ ಅಂಟಾರ್ಟಿಕಾ ಪ್ರದೇಶದಲ್ಲಿ ಹೋಲ್ ಬಿದ್ದಿದೆ ಅನ್ನೋ ವಿಷಯವನ್ನು ಈ 3 ಜನ ವಿಜ್ಞಾನಿಗಳು ಕಂಡುಹಿಡಿತಾರೆ. ಆ ಹೋಲ್ಗೆ ಕಾರಣ ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಈ ಪ್ರಪಂಚಕ್ಕೆ ಅವರ ರಿಸರ್ಚ್ನಿಂದ ತಿಳಿಸ್ತಾರೆ. ನಿಮಗೆ ಗೊತ್ತಾ, ಒಂದು ಕ್ಲೋರೋಫ್ಲೋರೋ ಕಾರ್ಬನ್ ಅಣುವು 1,00,000 ಓಝೋನ್ ಅಣುಗಳನ್ನು ನಾಶ ಮಾಡುತ್ತೆ ಅಂತ. ಇವರ ರಿಸರ್ಚ್ನಿಂದಾನೇ ಪ್ರಪಂಚದಾದ್ಯಂತ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನು ಬ್ಯಾನ್ ಮಾಡಿದ್ದಾರೆ. ಒಂದು ವೇಳೆ ಇವರೇನಾದರೂ ಇಲ್ಲ ಅಂದಿದ್ರೆ ಕ್ಲೋರೋಫ್ಲೋರೋ ಕಾರ್ಬನ್ನಿಂದ ಓಝೋನ್ ಲೇಯರ್ ಪೂರ್ತಿಯಾಗಿ ನಾಶವಾಗಿ ಎಷ್ಟೋ ರೀತಿಯಾದಂಥ ಜೀವಿಗಳು ಕಣ್ಮರೆಯಾಗ್ತಿದ್ವು. ನಾವೆಲ್ಲರೂ ಸ್ಕಿನ್ ಕ್ಯಾನ್ಸರ್ನಿಂದ ಸಂಕಟ ಪಡಬೇಕಾಗಿತ್ತು. ನಿಜವಾಗ್ಲೂ ಇವರು ನಮ್ಮ ಪ್ರಪಂಚಕ್ಕೆ ದೇವರು. ನಾವೆಲ್ಲ ಟೆಕ್ನಾಲಜಿ ಬೆಳೀತಾ ಇದ್ರೆ ಉದ್ಧಾರ ಆಗ್ತಿದ್ದೀವಿ ಅಂತ ಅನ್ಕೊಂಡಿದ್ದೀವಿ. ಆದರೆ ಟೆಕ್ನಾಲಜಿ ಬೆಳೀತಿದ್ದಾಗೆ ನಾವು ವಿನಾಶದ ಅಂಚಿಗೆ ಹೋಗ್ತಿದ್ದೀವಿ. ಒಂದಲ್ಲ ಒಂದು ದಿನ ಈ ವಿನಾಶವನ್ನು ನಾವು ನೋಡಲೇಬೇಕು. ಅದು ಯಾವ ರೂಪದಲ್ಲಿ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಾವು ಈ ಭೂಮಿ ಮೇಲೆ ತುಂಬ ರೀತಿಯ ಮಾಲಿನ್ಯಗಳನ್ನು ಮಾಡ್ತಿದ್ದೀವಿ. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಪರಿಸರ ಮಾಲಿನ್ಯ, ಕೊನೆಗೆ ನಾವು ಅಂತರ್ಜಲವನ್ನು ಕೂಡ ನಾಶ ಮಾಡ್ತಿದ್ದೀವಿ. ಇದು ಕೊನೆಗೆ ನಮ್ಮ ವಿನಾಶಕ್ಕೆ ದಾರಿ ತೋರಿಸುತ್ತೆ. ಈ ರೀತಿಯಾಗಿ ಯಾವುದೋ ಒಂದು ರೂಪದಲ್ಲಿ ನಮ್ಮ ಪ್ರಪಂಚ ಈ ಟೆಕ್ನಾಲಜಿಯಿಂದನೇ ನಾಶವಾಗಬಹುದು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ಕೆಳಗಡೆ ಕಾಣಿಸೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.